ಜೀವನ ಅನ್ನೋದು ಹೆಂಗೈತೆ ಅಂದ್ರೆ ಒಂದು ನಾಟಕ ಇದ್ದಂಗೆ ಐತಿ. ಆ ನಾಟಕ ಒಳಗೆ ನಾವು ನಟನೆ ಮಾಡ್ತಕ್ಕಂಥ ನಟ ಮತ್ತು ನಟಿಯರಿದ್ದಂಗೆ. ಅದು ಹೆಂಗಂದ್ರೆ ಇವತ್ತು ಜೀವನ ಒಳಗೆ ಒಂದು ಮನೆ ಒಳಗೆ ನಟನೆ ಮಾಡ್ತಕ್ಕಂಥ ಜೀವನ ಹೆಂಗೈತೆ ಅಂದ್ರೆ ಅಪ್ಪನ ಪಾತ್ರ ಅಪ್ಪ ಮಾಡಿದ್ರೆ ಅಮ್ಮನ ಪಾತ್ರ ಅಮ್ಮ ಮಾಡಿರ್ತಾಳೆ. ಅದರೊಳಗೆ ಮಕ್ಕಳು ಅವ್ರವ್ರ ಪಾತ್ರ ಮಾಡಿರ್ತಾರೆ. ಅದೇ ಮಗಳು ಬೇರೆದವ್ರ ಮನೆಗೆ ಹೋದ್ರೆ ಸೊಸೆ ಪಾತ್ರ ಮಾಡ್ತಾಳೆ. ಅದೇ ಮನೆಯಲ್ಲಿರ್ತಕ್ಕಂಥ ಮಗ ಆಕೆ ಗಂಡನ ಪಾತ್ರ ಮಾಡ್ತಾನೆ. ಇದೇ ನೋಡ್ರಿ ಜೀವನ ಒಂದು ನಾಟಕ ಅನ್ನೋದು. ಅದಕ್ಕೆ ಹಿರಿಯರು ಹೇಳಿಲ್ರಿ ಸುಮ್ಮನೆ ಜೀವನ ಅನ್ನೋದು ಒಂದು ನಾಟಕ ಐತೆ ಅಂತ ಹೇಳಿ. ಇದನ್ನೆಲ್ಲ ಅವ್ರು ತಿಳ್ಕೊಂಡನ ಹೇಳಿದ್ದಾರೆ ಜೀವನ ಅನ್ನೋದು ಒಂದು ನಾಟಕ ಐತಿ ಅಂತ ಹೇಳಿ. ಎಷ್ಟು ದಿನ ನಮ್ಗೆ ನಟನೆ ಮಾಡೋಕ್ಕಾಗ್ತೈತಿ ಅಷ್ಟು ದಿನ ನಾವು ನಟನೆ ಮಾಡಿ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ನಾವು ಹೋಗಬೇಕ್ರಿ. ಅದಕ್ಕೆ ರೀ ಜೀವನ ಅನ್ನೋದು ಭಾಳ ಕಷ್ಟ ಐತಿ. ಕೆಲವೊಬ್ಬರು ನೋವನ್ನು ಮುಚ್ಚಿ ಹಾಕಿ ಮ್ಯಾಗ ನಗುಮುಖದಿಂದ ತಿರುಗಾಡ್ತಾರೆ. ಕೆಲವೊಬ್ಬರು ಅದನ್ನು ನೋವು ಇಲ್ಲ ಅನ್ನುವ ರೀತಿ ಒಳಗೆ ತಿರುಗಾಡ್ತಾರೆ. ಕೆಲವೊಬ್ಬರಿಗೆ ಜೀವನದಾಗ ಎಷ್ಟು ಕಷ್ಟ ಇದ್ರೂ ಇನ್ನೊಬ್ಬರಿಗೆ ತೋರಿಸಿಕೊಳ್ಳಾಗದ ಅದನ್ನು ತಮ್ಮೊಳಗೆ ಇಟ್ಕೊಂಡು ಜೀವನ ನಡೆಸ್ತಾರೆ. ಮತ್ತು ಕೆಲವೊಬ್ಬರಿಗೆ ಎಷ್ಟೋ ಕೋಟಿಗಟ್ಟಲೆ ಆಸ್ತಿ ಇದ್ರೂ ಅದನ್ನು ಅವರಿಗೆ ಅನುಭವಿಸ್ತಕ್ಕಂಥ ಶಕ್ತಿ ಆ ದೇವರು ಕೊಟ್ಟಿರಂಗಿಲ್ಲ. ಕೆಲವೊಬ್ಬರಿಗೆ ಎಲ್ಲ ಆರೋಗ್ಯ ಆಯುಷ್ಯ ಎಲ್ಲ ಇದ್ರೂ ಅವ್ರ ಕಡೆ ಅಮೌಂಟ್ ಇರೋದಿಲ್ಲ. ಇದಕ್ಕೆ ಜೀವನ ಅಂತಾರೆ ರೀ.